ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ BSc ಹಾರ್ಟಿಕಲ್ಚರಲ್ಲಿ ನಿಮ್ಮ ಒಂದು ಗ್ರಾಜುಯೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಹಾಗೂ ಪೋಸ್ಟ್ ಗ್ರಾಜುಯೇಷನ್ನು ಹಾರ್ಟಿಕಲ್ಚರಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಕೊಡ್ತಿರೋಂಥ ಮಾಹಿತಿ BSc ಇನ್ ಹಾರ್ಟಿಕಲ್ಚರ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಹಾರ್ಟಿಕಲ್ಚರ್ ಮಾಡ್ಕೊಂಡಿರೋಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಇದೀಗ KE ಅಫಿಷಿಯಲ್ ವೆಬ್ಸೈಟಲ್ಲಿ ಹಾರ್ಟಿಕಲ್ಚರ್ ಮಾಡ್ಕೊಂಡಿರೋಂಥ ಆಸ್ಪಿರೆಂಟ್ಸ್ಗೆ ನೋಟಿಫಿಕೇಶನ್ ರಿಲೀಸ್ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೆ ಇದು ಗೊತ್ತಿರೋಂಥ ವಿಚಾರ ಆಗಿರ್ಬೋದು. ಸೊ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿರೋಂಥದ್ರ ಬಗ್ಗೆ ಅಪ್ಡೇಟ್ ಆಗ್ತಾ ಇದೆ. ಸೊ ಇದೀಗ ನನ್ನ ಒಂದು ಚಾನಲಲ್ಲೂ ಇದರ ಅಪ್ಡೇಟ್ನ ಕೊಡಬೇಕಂತ ಹೇಳಿ ಈ ಒಂದು ವಿಡಿಯೋನ ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಹಾರ್ಟಿಕಲ್ಚರ್ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಕೊನೆಯಲ್ಲಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇನ್ಫಾರ್ಮೇಟಿವ್ಸ್ ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದೇ ಥರದ ಅಪ್ಡೇಟ್ ಆಗಲಿ, ಅಂದರೆ ಈ ಒಂದು ಹಾರ್ಟಿಕಲ್ಚರ್ ನೋಟಿಫಿಕೇಶನ್ ಆಗಿರ್ಬೋದು ಅಥವಾ ಇನ್ನಿತರ ನೋಟಿಫಿಕೇಶನ್ಗಳ ಅಪ್ಡೇಟ್ ಆಗಿರ್ಬೋದು, ನಾನು ಪ್ರತಿಯೊಂದು ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೇನೆ. ಸೊ ಬಂದಿರೋಂಥ ನೋಟಿಫಿಕೇಷನಲ್ಲಿ ಯಾವ ಪೋಸ್ಟ್ಗೆ ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ ನೋಡ್ತಾ ಇರ್ಬೋದು ನೀವು. ಈ ಒಂದು ಸ್ಲೈಡಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟ್ರಿ ಅಂದರೆ AD ಆಫ್ ಹಾರ್ಟಿಕಲ್ಚರ್, ಅಸಿಸ್ಟೆಂಟ್ ಡೈರೆಕ್ಟ್ರಿ ಆಫ್ ಹಾರ್ಟಿಕಲ್ಚರು, ಅದಾಗಿ ನಂತರ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್, ಈ ಎರಡೂ ಪೋಸ್ಟ್ಗಳಿಗೆ ವೇಕೆನ್ಸೀಸ್ನ ಕಾಲ್ಫರ್ ಮಾಡಿರ್ತಾರೆ. ಸೊ ಎಷ್ಟಿದೆ ವೇಕೆನ್ಸೀಸ್ ಅಂತ ನೋಡೋದಾದರೆ ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ RPC ಕಾರ್ಡರ್ ಅಂತ ಹೇಳ್ಬೋದು. ಸೊ ರೆಸಿಡೆನ್ಷಿಯಲ್ ಪೇರೆಂಟಲ್ ಕಾರ್ಡರ್ ಅಂತ ಹೇಳ್ತೀವಿ. NHK ರೀಜನ್ ಆಸ್ಪಿರೆಂಟ್ಸ್ಗೆ ಮೊತ್ತ 80 ವೇಕೆನ್ಸೀಸ್ ಇರೋಂಥದ್ದನ್ನು ನೋಡ್ಬೋದು. ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸೀಸ್ ಇದೆ? 80 ವೇಕೆನ್ಸೀಸ್ ಇರೋಂಥದ್ದು. ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ರೀಜನ್ಗೆ ಮೊತ್ತ 5 ವೇಕೆನ್ಸೀಸ್ ಇರೋಂಥದ್ದನ್ನು ನಾವು ನೋಡ್ಬೋದು. ಸೊ ಸಪ್ರೇಟ್ ವೇಕೆನ್ಸೀಸ್ನ ಸಪ್ರೇಟ್ ನೋಟಿಫಿಕೇಶನ್ಸ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ HKಗೆ ಅಪ್ಲೈ ಮಾಡಬೇಕಂತ ಇದ್ದೀರಾ HK ಲಿಂಕ್ ಮುಖಾಂತರ ಅಪ್ಲೈ ಮಾಡಿ. NHKಗೆ ಅಪ್ಲೈ ಮಾಡಬೇಕಂತಿದ್ದರೆ NHKಗೆ ಮುಖಾಂತರ ಅಪ್ಲೈ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ಇಷ್ಟೇ. ಸೊ ಯಾರೆಲ್ಲ HKಗೂ NHKಗೂ ಎರಡಕ್ಕೂ ಅಪ್ಲೈ ಮಾಡಬೇಕಂತಿದ್ದಾರೆ HK ಆಸ್ಪಿರೆಂಟ್ಸು, ಮೊದಲ ಅಪ್ಲಿಕೇಶನ್ಗೆ 750, ಎರಡನೇ ಅಪ್ಲಿಕೇಶನ್ಗೆ ₹100 ಇರುತ್ತೆ. ನೋಡೋಣ ಫೀಸ್ ಡೀಟೇಲ್ಸ್ ಏನಿದೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನಂತ ಹೇಳಿ. ಸೊ BSc ಅಥವಾ MSc ಆಸ್ಪಿರೆಂಟ್ಸು ಈ ಒಂದು ನೋಟಿಫಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಯಾವ ಪೋಸ್ಟ್ಗೆ ಯಾವ ಎಲಿಜಿಬಿಲಿಟಿ ಅನ್ನೋದ್ರ ಬಗ್ಗೆಯೂ ಡೀಟೇಲ್ಸ್ ಇದೆ. ಸೊ ಪ್ರತಿಯೊಂದು ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಅಫಿಷಿಯಲ್ ಡಾಕ್ಯುಮೆಂಟ್ನ ನೋಡೋಣ. ಕೊನೆಯದಾಗಿ ಅಫಿಷಿಯಲ್ ಡಾಕ್ಯುಮೆಂಟ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಸ್ಕ್ರೀನಲ್ಲಿ ನೀವೇನು ನೋಡ್ತಾ ಇದ್ರೆ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಲ್ಲಿ ನಿಮಗೆ ಈ ಡಾಕ್ಯುಮೆಂಟ್ ಲಭ್ಯವಿದೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಡೇಟ್ ನೋಡ್ತಾ ಇರ್ಬೋದು 4/8/2026. ಇವತ್ತು 7ನೇ ತಾರೀಕಾಗಿದೆ. ಮೊನ್ನೆ ಬಂದಿರೋಂಥ ನೋಟಿಫಿಕೇಶನ್ ಆಗಿರುತ್ತೆ ಇದು. ಸೊ ನಾನು ನಿಮಗೆ ಈ ಒಂದು ದಿನ ಆಗಿದ ನಂತರ ತಿಳಿಸ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಏನಾದರೂ ಡೌಟ್ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನೋಡ್ತಾ ಇರ್ಬೋದು ತೋಟಗಾರಿಕಾ ಇಲಾಖೆಯಲ್ಲಿ ಸೊ RPC ಕಾರ್ಡಲ್ಲಿ ಗ್ರೂಪ್ B ವೃಂದದ ವೇಕೆನ್ಸೀಸ್ನ ಕಾಲ್ಫರ್ ಮಾಡಿರ್ತಾರೆ. ಗ್ರೂಪ್ ಬಿಗೆ ಯಾವುದು? ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಅಸಿಸ್ಟೆಂಟ್ ಫಾರ್ ಹಾರ್ಟಿಕಲ್ಚರ್, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್, ಈ ಎರಡೂ ಪೋಸ್ಟ್ಗಳಿಗೆ ವೇಕೆನ್ಸೀಸ್ನ ಕಾಲ್ಫರ್ ಮಾಡಿರ್ತಾರೆ. ಇದು ಯಾವುದಿದು? ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ RPC ಕಾರ್ಡರ್ನ ವೇಕೆನ್ಸೀಸ್. ಇಲ್ಲಿ ನೋಡ್ತಾ ಇರ್ಬೋದು 80 ವೇಕೆನ್ಸೀಸ್ ಇರೋಂಥದ್ದು. 75 + 5 75 ಯಾವುದಕ್ಕಿದೆ ಅಂದರೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಿ ಆಫ್ ಹಾರ್ಟಿಕಲ್ಚರ್, ಅದೇ ಥರನೇ ಸಹಾಯಕ ತೋಟಗಾರಿಕಾ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು, ಇದಕ್ಕೆ 5 ವೇಕೆನ್ಸೀಸ್ ಇದೆ. ಸೊ ಇದಕ್ಕೆ ಇದು ಏನಂತೀರ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಕ್ವಾಲಿಫಿಕೇಷನು ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಹಾರ್ಟಿಕಲ್ಚರ್ಗೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಹಾರ್ಟಿಕಲ್ಚರಲ್ಲಿ. ಅದೇ ಥರನೇ ಸಹಾಯಕ ತೋಟಗಾರಿಕಾ ಅಧಿಕಾರಿಗೆ ಮಸ್ಟ್ ಬಿ ಹೋಲ್ಡರ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಹಾರ್ಟಿಕಲ್ಚರ್, ಹಾಗೂ BSc ಇನ್ ಹಾರ್ಟಿಕಲ್ಚರು ಕಂಪ್ಲೀಟ್ ಆಗಿರಬೇಕಂತ ಹೇಳ್ತಾರೆ. ಅಂದರೆ PG ಮತ್ತು UG ಎರಡೂ ಮಾಡಿರಬೇಕು ಅನ್ನೋ ಥರ ಹೇಳ್ತಾರೆ. ಸೊ ಡೀಟೇಲ್ನ ನೋಡ್ಕೊಳ್ಳಿ, ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು. ಬೇಸಿಕ್ ಡೀಟೇಲ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಅದೇ ಥರನೇ ವಿದ್ಯಾರ್ಹತೆ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಈಗ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಅವೆಲ್ಲದನ್ನು ಓದ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದನ್ನು ಇದೆಲ್ಲ ಡೀಟೇಲ್ಸ್ನೆಲ್ಲ ನೀವು ಓದ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದನ್ನು ಹೇಳ್ತಾ ಹೋದರೆ ಇಲ್ಲಿ ವಿಡಿಯೋ ಲೆಂತಿ ಆಗ್ಬೋದು. ಮೇನ್ ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಸೊ ಏಜ್ ಕ್ರೈಟೀರಿಯಾ ಪ್ರೀವಿಯಸ್ ನೋಟಿಫಿಕೇಷನ್ಸ್ಗೆ ಏನಿತ್ತು ಅದೇ ಥರನೇ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ಗೆ 40 ಇಯರ್ಸು, 2A 2B 3A 3B ಅಂದರೆ OBC ಆಸ್ಪಿರೆಂಟ್ಸ್ಗೆ 43, SC ST ಮತ್ತು ಕ್ಯಾಟಗರಿ 1 ಆಸ್ಪಿರೆಂಟ್ಸ್ಗೆ 45 ಇಯರ್ಸ್ ಏಜ್ ಲಿಮಿಟ್ ಇರುತ್ತೆ. ಸೊ ಏಜ್ ಲಿಮಿಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ 39 ಇಯರ್ಸ್ ಆಗಿದ್ದು ನೀವು ಎಲಿಜಿಬಲ್ ಇರ್ತೀರ, ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಒಂದು ಲಿಂಕ್ ಕೊಟ್ಟಿದ್ದಾರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ, ಅಲ್ಲಿಂದ ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 5/8/2026 ಸ್ಟಾರ್ಟ್ ಆಗಿ ಇವತ್ತಿಗೆ 3ನೇ ದಿನ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತಂದರೆ 30/8/2026 ಅಂದರೆ ಇದೇ ತಿಂಗಳು ಕೊನೆಯವರೆಗೂ
ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಫೀ ಪೇ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದಿನ ಕೊಟ್ಟಿರ್ತಾರೆ. ಸೊ ಇದು ಡೇಟ್ಸ್ ಬಗ್ಗೆ. ಅದಾಗಿ ನಂತರ ವೇತನ ಶ್ರೇಣಿ ಬಗ್ಗೆ ನೋಡೋದಾದರೆ 65,950 ಯಾರಿಗಿದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರು. ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು 69,250 ರೂಪಾಯಿ ಇರುತ್ತೆ. ಸೊ 2 ಗ್ರೂಪ್ ಬಿ ವೇಕೆನ್ಸೀಸ್ ಆಗಿರೋ ಕಾರಣದಿಂದ ಸ್ಯಾಲ್ರಿ ಚೆನ್ನಾಗಿದೆ. ಎವ್ರಿ ಇಯರ್ ಇಂಕ್ರಿಮೆಂಟ್ ನೋಡಿ 1,650 ರೂಪಾಯಿ ಇಂಕ್ರಿಮೆಂಟ್ ಆಗಿರುತ್ತೆ. ಸೊ ಬೇಸಿಕ್ ಸ್ಯಾಲರಿ ಬಗ್ಗೆ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಈಗ ಫೀ ಬಗ್ಗೆ, ವೆರಿ ವೆರಿ ಇಂಪಾರ್ಟೆಂಟ್. ಫೀ ಬಗ್ಗೆ ನೋಡೋಣ. ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ OBC ಅಭ್ಯರ್ಥಿಗಳು ಅಂದರೆ 2A 2B 3A 3B ಹಾಗೂ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ಗೆ 750 ರೂಪೀಸ್. ಸೊ ಫಸ್ಟ್ ಅಪ್ಲಿಕೇಶನ್ಗೆ 750 ರೂಪೀಸ್ HK ಆಸ್ಪಿರೆಂಟ್ಸು. ಎರಡನೇ ಅಪ್ಲಿಕೇಶನ್ಗೆ 100 ರೂಪಾಯಿ ಇರುತ್ತೆ. ಕೇರ್ಫುಲ್ ಆಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಅದಾದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಟ್ರಾನ್ಸ್ಜೆಂಡರ್ ಆಸ್ಪಿರೆಂಟ್ಸ್ಗೆ 500 ರೂಪಾಯಿ ಇರುತ್ತೆ. 250 ರೂಪಾಯಿ ಶುಲ್ಕ ಆದರೆ 250 ರೂಪಾಯಿ GST ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿನೂ ಅಷ್ಟೇ 500 ರೂಪಾಯಿ ಅರ್ಜಿ ಶುಲ್ಕ ಆದರೆ 250 ರೂಪಾಯಿ GST ಥರ ಅಂತ ಹೇಳ್ತಾರೆ. ಸಿಮಿಲರ್ ಆಗಿ PH ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಇರುತ್ತೆ. ಸೊ ಇದು ನಿಮಗೆ ರಿಫಂಡಬಲ್ ಫೀಸ್ ಅಲ್ಲ. ಇದನ್ನೆಲ್ಲ ನೋಡಬೇಕು. ಇಲ್ಲಿ ನೋಡಿ, ಇಲ್ಲಿದೆ ನಿಮಗೆ ಇಂಪಾರ್ಟೆಂಟ್ ಪ್ಯಾರಾ. ಸೊ ಮೇಲ್ಕಂಡ ಸಹಾಯಕ ತೋಟಗಾರಿಕಾಧಿಕಾರಿ ಮತ್ತು ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಒಂದು ಹುದ್ದೆಗೆ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು ಹಾಗೂ ಹೆಚ್ಚುವರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯ್ಕೆ ಮಾಡಲಾದ ಹೆಚ್ಚುವರಿ ಹುದ್ದೆಗೆ ₹100 ಅರ್ಜಿ ಶುಲ್ಕವನ್ನು ಪಾವತಿಸತಕ್ಕದ್ದು. ಅಂದರೆ ಫಸ್ಟ್ ಅಪ್ಲಿಕೇಶನ್ಗೆ 750 ರೂಪೀಸ್ ಪೇ ಮಾಡ್ತೀರಾ, ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್. SC/ST ಆದರೆ 250 ರೂಪೀಸ್ 500 ರೂಪೀಸ್ ಪೇ ಮಾಡ್ಕೊತೀರಾ. ಅದು ಫಸ್ಟ್ ಅಪ್ಲಿಕೇಶನ್. ಇನ್ ಕೇಸ್ ನೀವು HK-ದವರಿದ್ದೀರಾ, NHK ಅಪ್ಲೈ ಮಾಡ್ತೀರಾ ಅಂದರೆ 100 ರೂಪೀಸ್ನ ಪೇ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ನೀವು ನೋಡ್ಕೊಂಡ್ಬಿಟ್ಟು ಡೀಟೇಲ್ಡಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಶುಲ್ಕ ಪಾವತಿಸುವ ಮೊದಲ ಅಗತ್ಯವಿರುವ ಎಲ್ಲ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ ವಯೋಮಿತಿ ಹಾಗೂ ಇತರ ಎಲ್ಲ ಅರ್ಹತಾ ಷರತ್ತುಗಳನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸಿಕೊಂಡು ಶುಲ್ಕ ಪಾವತಿಸ ಮಾಡತಕ್ಕದ್ದು. ಅಂದರೆ ಫೀ ಪೇ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ರಿವ್ಯೂ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಡೀಟೇಲಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಎಕ್ಸಾಮಿನೇಷನ್ ಫಾರ್ಮೆಟ್ ನೋಡೋದಾದರೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಇದೆ. ನೀವು ಕನ್ನಡ ಇನ್ ಕೇಸ್ ಏನಾದರೂ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿಲ್ಲ ಸ್ಕೂಲ್ ಡೇಸಲ್ಲಿ, ನಾನು ಕನ್ನಡ ಎಕ್ಸಾಮ್, ಆವಾಗ ನೀವು ಕನ್ನಡ ಎಕ್ಸಾಮ್ನ ಬರೀಲೇಬೇಕು. 1 to 10th ಕನ್ನಡ ಮೀಡಿಯಮ್ ಓದಿದರೆ ಬೇಕಾಗಿಲ್ಲ. ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಓದಿದರೆ ನೀವು ಬೇಕಾಗಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀನಿ ಅಥವಾ ಕನ್ನಡನೇ ಓದಿಲ್ಲ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ತೊಗೊಳ್ಳೇಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಥ ವೇಳಾಪಟ್ಟಿ ಇನ್ನೂ ರಿಲೀಸ್ ಮಾಡಿಲ್ಲ, ಎಕ್ಸಾಮ್ ಟೈಮ್ ಟೇಬಲ್ನ. ಬಟ್ ಫಾರ್ಮೇಟ್ ಏನಿದೆ ಅಂದರೆ ಫಸ್ಟ್ ಪೇಪರು ಜನರಲ್ ಪೇಪರು, ಸೆಕೆಂಡ್ ಪೇಪರ್ ಬಂದು ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ಗೆ ಸಿಲೆಬಸ್ನ ಕೊಟ್ಟಿದ್ದಾರೆ, ಸಿಲೆಬಸ್ನ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಈ ಎಲ್ಲ ಎಕ್ಸಾಮಿನೇಷನು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ಥರ ಅಂದರೆ ಆನ್ಲೈನ್ ಅಥವಾ ಆಫ್ಲೈನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಡೇಟ್ಸ್ನ ಕೊಟ್ಟಾಗ ನಿಮಗೆ ಹೇಳ್ತಾರೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಇರುತ್ತೆ ಅಂತೇಳಿ. ಸೊ ಆಫ್ಲೈನ್ ಅಂದರೆ ಏನು, ಪೆನ್ ಪೇಪರು. ಆನ್ಲೈನ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ. ರೈಲ್ವೆ ಎಕ್ಸಾಮ್ಸ್ ಎಲ್ಲ ನೀವು ಅಟೆಂಡ್ ಮಾಡಿರ್ತೀರ. ಸೊ ಅದ್ರ ಬಗ್ಗೆ ಆಯಿತು. ಸೊ ಇಲ್ಲಿ ಹೇಳ್ತಾನೆ ಕನ್ನಡ ಭಾಷಾ ಪರೀಕ್ಷೆ ಮೊತ್ತ ಎಷ್ಟು ಮಾರ್ಕಿಗೆ ಇರುತ್ತೆ, ಎಷ್ಟು ಮಿನಿಮಮ್ ಗಳಿಸಬೇಕು ಅನ್ನೋದ್ರ ಬಗ್ಗೆ. 150 ಮಾರ್ಕ್ ಇರುತ್ತೆ, 50 ಮಾರ್ಕ್ ಮಿನಿಮಮ್ ಗಳಿಸಲೇಬೇಕು. ಇದು ಬಹು ಆಯ್ಕೆ ಪರೀಕ್ಷೆ ಆಗಿರುತ್ತೆ, ಅಂದರೆ MCQ ಫಾರ್ಮೇಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಕ್ಸಾಮ್ ಫಾರ್ಮೇಟು. ಪೇಪರ್ 1 ಜನರಲ್, ಪೇಪರ್ 2 ಸ್ಪೆಸಿಫಿಕ್ಕು. ಪೇಪರ್ 1 ಜನರಲಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತ ಹೇಳ್ತಾರೆ. ಟೋಟಲ್ ಕ್ವಶನ್ಸ್ 100, ಬಟ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಅಂದರೆ 300 ಮಾರ್ಕು, ಟೋಟಲ್ 2 ಅವರ್ಸು. ಸೊ ಪ್ರತಿ ಕ್ವಶನ್ಗೆ ಎಷ್ಟು ಮಾರ್ಕು, 3 ಮಾರ್ಕ್ಸ್ ಇರುತ್ತೆ. ಸೊ ಒಂದು ಕ್ವಶನ್ಗೆ ತಪ್ಪಾದರೆ 0.75 ಮಾರ್ಕ್ಸ್ ನೆಗೆಟಿವಲ್ಲಿ ಹೋಗುತ್ತೆ. ನೆಗೆಟಿವ್ ಇದೆಯಾ ಇಲ್ಲ ಅಂತಂದರೆ ನೆಗೆಟಿವ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಇದು ನಿರ್ದಿಷ್ಟ ಪತ್ರಿಕೆನೂ ಅಷ್ಟೇ 100 ಕ್ವಶನ್ಸು 300 ಮಾರ್ಕ್ಸು, ಟೋಟಲ್ 2 ಅವರ್ಸ್. 2 ಪೇಪರು 2 ಅವರ್ಸ್ ಟೈಮ್ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ಮೇಯ್ನ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಪ್ರಕ್ರಿಯೆಯಿಂದ ಅನರ್ಹರಾಗಿರುತ್ತಾರೆ. ಸೊ 35% ಮಿನಿಮಮ್ ಗಳಿಸಲೇಬೇಕು. ಅಂದರೆ 300 ಎಷ್ಟಾಯಿತು ನಿಮಗೆ, 600 ಮಾರ್ಕ್ಸ್ ಆಯಿತು. 600ಗೆ 35 ಮಾರ್ಕ್ಸ್ ಅಂದರೆ 210 ಮಾರ್ಕ್ಸ್ ಮಿನಿಮಮ್ ಗಳಿಸಲೇಬೇಕು. ಎಷ್ಟು ಗಳಿಸಬೇಕು ಮಿನಿಮಮ್? 210 ಮಾರ್ಕ್ಸ್ ಗಳಿಸಲೇಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ 600 ಮಾರ್ಕ್ಸ್ಗೆ ಎಷ್ಟು ಮಿನಿಮಮ್ ಬರಬೇಕು? 210 ಮಾರ್ಕ್ಸ್ ಬರಲೇಬೇಕು. ಬಂದ್ರೇ ನೀವು ಕ್ವಾಲಿಫೈ ಆದಂಗೆ. ಕ್ವಾಲಿಫೈ ಅಂದ್ರೇನು, ಶಾರ್ಟ್ ಲಿಸ್ಟ್ ಆಗ್ತೀರಾ, ಮೇನ್ ಲಿಸ್ಟ್ ಬರೋದಕ್ಕೆ ಮತ್ತೆ ಮೆರಿಟ್ ಬೇಸಿಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಹೇಳಿದನ್ನೆಲ್ಲ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಅಲ್ಲಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು? 0.75 ಮಾರ್ಕ್ ಇರುತ್ತೆ. ನೆನ್ಪಿಟ್ಕೊಳ್ಳೋತಕ್ಕದ್ದು 5 ಆಪ್ಷನ್ಸ್ ಇರುತ್ತೆ. ಪ್ರೀವಿಯಸ್ ಎಕ್ಸಾಮಿನೇಷನ್ ಫಾರ್ಮೇಟ್ ಯಾವ ಥರ ಇತ್ತು ಅದೇ ಥರನೇ. ಸೊ ಎಲ್ಲ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಡೀಟೇಲ್ಸಾಗಿ ನೋಡ್ಕೊಳ್ಳಿ. ಏನೇನು ಬರುತ್ತೆ ಎಲ್ಲ ಡೀಟೇಲ್ಸ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ತಕ್ಕದ್ದು. ಸೊ ಇಲ್ಲಿವರೆಗೂ ನಾನು ನಿಮಗೆ ಎಕ್ಸಾಮ್ ಡೇಟು, ಫೀ ಏನು, ಏಜ್ ಲಿಮಿಟ್ ಏನಿರುತ್ತೆ, ಎಕ್ಸಾಮ್ ಫಾರ್ಮೇಟ್ ಏನಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಇಲ್ಲ, ಎಲ್ಲ ಡೀಟೇಲ್ಸ್ನ ಹೇಳಿದ್ದೀನಿ. ಈಗ ನಿಮಗೆ ಸಿಲೆಬಸ್ ಬಗ್ಗೆ ಹಾಗೂ ಈ ಒಂದು ನೋಟಿಫಿಕೇಷನ್ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೀಗ ತೋರಿಸ್ಕೊಡ್ತೀನಿ. ಸಿಲೆಬಸ್ಸು ನೀವು ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಲೆಬಸ್ ಈ ಥರ ಇದೆ ಅಂತ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಸಿಲೆಬಸ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ಏನು ಕೊಟ್ಟಿದೆ, ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಅಷ್ಟೇ.
ಸೊ ಯಾವಾಗ ನೀವು ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತೀರಾ, ಈ ಥರ ಪೇಜ್ ಓಪನ್ ಆಗುತ್ತೆ. ಮೊದಲ ಲಿಂಕ್ನ ಕ್ಲಿಕ್ ಮಾಡಿ, ಆಗ ಈ ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ವೆಬ್ಸೈಟ್ನ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೀವು ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿಗೆ ಹೋಗುತ್ತೆ. ಅದರಲ್ಲಿ ನೀವು ಸ್ವಲ್ಪ ಕೆಳಗಡೆ ಬನ್ನಿ, ಸ್ಕ್ರೋಲ್ ಅಪ್ ಮಾಡಿಕೊಂಡು, ಆಗ ಇದು ನೋಡಿ, ಇಲ್ಲಿ ನೋಡಿ RPC ಅಂತಿದೆಯಲ್ಲ, ಇದೆಲ್ಲ NHK ಆಸ್ಪಿರೆಂಟ್ಸ್. RPC ಅಂದರೆ NHK, KK ಅಂದರೆ ಕಲ್ಯಾಣ ಕರ್ನಾಟಕದವರು, ಅಂದರೆ ಹೈದರಾಬಾದ್ ಕರ್ನಾಟಕ ಆಸ್ಪಿರೆಂಟ್ಸ್. ಸೊ ಕಲ್ಯಾಣ ಕರ್ನಾಟಕ ಆಸ್ಪಿರೆಂಟ್ಸು ಈ ಎಲ್ಲ ನೋಟಿಫಿಕೇಷನ್ಸ್ಗೂ ಅಪ್ಲೈ ಮಾಡ್ಬೋದು, HKಗೂ NHKಗೂ. ಅದೇ ನಾನ್ ಹೈದರಾಬಾದ್ ಕರ್ನಾಟಕ ಆಸ್ಪಿರೆಂಟ್ ಆದರೆ RPC ಲಿಂಕ್ನ ಕ್ಲಿಕ್ ಮಾಡಿನೇ ಅಪ್ಲೈ ಮಾಡಬೇಕು. HK ಆಸ್ಪಿರೆಂಟ್ಸು HK ಮುಖಾಂತರ HKಗೆ ಅಪ್ಲೈ ಮಾಡ್ತಾನೆ ಅಂದರೆ HK ಲಿಂಕ್ ಮುಖಾಂತರನೇ ಅಪ್ಲೈ ಮಾಡಬೇಕು. NHKಗೆ ಅಪ್ಲೈ ಮಾಡ್ತಾನೆ NHK ಲಿಂಕ್ ಮುಖಾಂತರ ಅಪ್ಲೈ ಮಾಡಬೇಕು. ನಾನು NHKಗೆ ಅಪ್ಲೈ ಮಾಡಿದ್ದೀನಿ ಸರ್, ಅದು HKಗೂ ಅಪ್ಲೈ ಆಗುತ್ತೆ ಅಂದರೆ ಇಲ್ಲ. NHKಗೆ ಅಪ್ಲೈ ಮಾಡಿದ್ರೆ NHKಗೆ ತೊಗೊಳುತ್ತೆ, HK ಲಿಂಕ್ ಮುಖಾಂತರ ಅಪ್ಲೈ ಮಾಡಿದ್ರೆ HK ಮುಖಾಂತರ ಮಾತ್ರ ತೊಗೊಳುತ್ತೆ. ಸೊ ಎರಡಕ್ಕೂ ಸಪರೇಟಾಗಿ ಅಪ್ಲೈ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ನೋಟಿಫಿಕೇಷನ್ ಬಂದಿದೆ, ಅದು ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ ಅಂತೇಳಿ. ವೇಕೆನ್ಸೀಸ್ನ ನಿಮಗೆ ಬೇಕಂದರೆ ತೋರಿಸ್ಕೊಡ್ತೀನಿ, ಅದಕ್ಕಿಲ್ಲಾಂದರೆ ಸಪರೇಟ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ. ಸೊ ಹಾರ್ಟಿಕಲ್ಚರ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ತೇವೆ ನೋಡಿ, ಇದು ನಾನ್ ಹೈದರಾಬಾದ್ ಕರ್ನಾಟಕ ಒಂದು ಹಾರ್ಟಿಕಲ್ಚರ್ ನೋಟಿಫಿಕೇಷನ್ ಆಗಿರುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಲಿಂಕ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಕೆಳಗಡೆ ಇದೆ, ನಿಮಗೆ ನೋಟಿಫಿಕೇಷನ್ ಬೇಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಅಧಿಸೂಚನೆ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನೋಟಿಫಿಕೇಷನ್ ಬೇಕಂದರೆ. ಈಗಾಗಲೇ ನಿಮಗೆ ನೋಟಿಫಿಕೇಷನ್ ತೋರಿಸಿದ್ರಿಂದ ಅದ್ರ ಮೇಲೆ ಕ್ಲಿಕ್ ಮಾಡಲ್ಲ. ತೋಟಗಾರಿಕೆ ಅಂದರೆ ಹುದ್ದೆಗಳ ವರ್ಗೀಕರಣ ಅಂದರೆ ಪೋಸ್ಟ್ ಕ್ಲಾಸಿಫಿಕೇಷನ್, ಯಾವ ಕ್ಯಾಟಗರಿ ಎಷ್ಟೆಷ್ಟು ಹೋಗಿದೆ ಅಂತ ತಿಳ್ಕೊಬೇಕಂದ್ರೆ ಈ ಲಿಂಕ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ತೋಟಗಾರಿಕಾ ಸಹಾಯಕ ನಿರ್ದೇಶಕರು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಿ ಫಾರ್ ಹಾರ್ಟಿಕಲ್ಚರ್ ಏನಿದೆಯಲ್ಲ, ಅವರ ಒಂದು ಪಠ್ಯಕ್ರಮನ ನೋಡಬೇಕಂದ್ರೆ ಈ ಲಿಂಕ್ನ ಕ್ಲಿಕ್ ಮಾಡಿ. ಇದು ಅಸಿಸ್ಟೆಂಟ್ ಡೈರೆಕ್ಟ್ರಿ ಆಫ್ ಹಾರ್ಟಿಕಲ್ಚರಿನ ನೋಟಿಫಿಕೇಶನ್, ಅಸಿಸ್ಟೆಂಟ್ ಡೈರೆಕ್ಟ್ರಿ ಆಫ್ ಹಾರ್ಟಿಕಲ್ಚರ್ ಪೋಸ್ಟಿನ ಒಂದು ಸಿಲೆಬಸ್ ಕಾಪಿ ಆಗಿರುತ್ತೆ. ಇದೆಲ್ಲ ನಿಮ್ಮದು ಸಿಲೆಬಸ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ. ಅದೇ ಥರನೇ ನಿಮಗೆ ಇನ್ನೊಂದಿದೆ, ಯಾವುದು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್. ಇಲ್ಲಿದೆ ನೋಡಿ, ಸಹಾಯಕ ತೋಟಗಾರಿಕಾ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್. ಅವರ ಪಠ್ಯಕ್ರಮನ ನೋಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪಠ್ಯಕ್ರಮ ಬರುತ್ತೆ. ಸೊ ಇದೆಲ್ಲ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರಿನ ಒಂದು ಸಿಲೆಬಸ್ ಕಾಪಿ ಆಗಿರುತ್ತೆ. ಸೇಮ್ ಸಿಲೆಬಸ್ಸು HKಗೂ NHK, ಕನ್ಫ್ಯೂಷನ್ ಇಲ್ಲ. ಇದಾಗಿ ನಂತರ ಪ್ರಮಾಣ ಪತ್ರ ಒಂದು ನಮೂನೆ ಇದೆ, ಇದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಒಂದ್ಸಲ. ಅದಾಗಿ ನಂತರ ಇದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಿಂಕ್, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಸಿಮಿಲರ್ ಆಗಿ ನಾನ್ ಹೈದರಾಬಾದ್ ಕರ್ನಾಟಕದ ನಾನ್ ಹೈದರಾಬಾದ್ ಅದಾಯಿತು. ಈಗ ಹೈದರಾಬಾದ್ ಕರ್ನಾಟಕದ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ನಾನ್ ಹೈದರಾಬಾದ್ ಕರ್ನಾಟಕನ ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಏನು ಚೇಂಜ್ ಅಪ್ಪ ಅಂದರೆ, ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ 5 ವೇಕೆನ್ಸೀಸ್ ಇರೋದಂತ ಅದನ್ನು ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಸ್ಟೈಲಲ್ಲಿ ತೋರಿಸಿದೆ ಓನ್ಲಿ 5 ವೇಕೆನ್ಸಿ. ಅದು ಯಾವ ಪೋಸ್ಟು? ಅಸಿಸ್ಟೆಂಟ್ ಡೈರೆಕ್ಟರಿ ಆಫ್ ಹಾರ್ಟಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರಿ ಫಾರ್ ಹಾರ್ಟಿಕಲ್ಚರ್, ಆ ಒಂದು ಪೋಸ್ಟಿಗೆ ಮಾತ್ರ ನಿಮಗೆ ವೇಕೆನ್ಸೀಸ್ ಇದೆ. ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ವೇಕೆನ್ಸೀಸ್ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರಿ ಆಫ್ ಹಾರ್ಟಿಕಲ್ಚರ್ ಈ ಪೋಸ್ಟಿಗೆ ಮಾತ್ರ ವೇಕೆನ್ಸೀಸ್ ಇದೆ. ಅದು ಎಷ್ಟಿದೆ? 5 ಇದೆ. ಇದಕ್ಕೆ ನಿಮ್ಗೆ ಏನಾಗಿರಬೇಕು? ಪೋಸ್ಟ್ ಗ್ರ್ಯಾಜುಯೇಷನ್ ಇತ್ತು, BSc ಆಗಿರಬೇಕು. ಸೇಮ್ ಪ್ರೀವಿಯಸ್ ಆಗಿ ಏನಿತ್ತು ಅದೇ ಥರನೇ ಸಿಲೆಬಸ್ಸು. ಸೊ ಸಿಲೆಬಸ್ ಅಂತೀನಿ, ಏನು ಕ್ವಾಲಿಫಿಕೇಷನ್. ಸೊ ನೋಡಿ, ಕ್ವಾಲಿಫಿಕೇಷನಲ್ಲಿ ನಿಮಗೆ ಏನೂ ಬದಲಾವಣೆ ಇಲ್ಲ. HK ಆಗಲಿ NHK ಆಗಲಿ ಸೇಮೇ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸಹಾಯಕ ಅಸಿಸ್ಟೆಂಟ್ ಡೈರೆಕ್ಟರಿ ಆಫ್ ಹಾರ್ಟಿಕಲ್ಚರ್ ಆಫೀಸರ್ ಅಲ್ವಾ, ಇಲ್ಲಿದೆ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಇಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಇದು ಯಾವುದು? ಸಹಾಯಕ ತೋಟಗಾರಿಕಾ ನಿರ್ದೇಶಕರದ್ದು. ಸೊ ಅಸಿಸ್ಟೆಂಟ್ ಡೈರೆಕ್ಟರಿ ಆಫ್ ಹಾರ್ಟಿಕಲ್ಚರ್ ಆ ಪೋಸ್ಟಿನ ಒಂದು ವೇಕೆನ್ಸೀಸ್ ಆಗಿರುತ್ತೆ. ಇದಕ್ಕೆ ನಿಮಗೆ ಗ್ರ್ಯಾಜುಯೇಷನ್ ಆಗಿರಬೇಕು, ವಿತ್ BScನೂ ಇರಬೇಕಂತ ಹೇಳ್ತಾರೆ. ಸೇಮ್ ಏನು ಚೇಂಜ್ ಇಲ್ಲ. ಡೇಟ್ಸು, ಏಜು ನೋಡಿ, ಏಜ್ ಕೂಡ ಸೇಮ್ ಇದೆ. ಫೀಸ್ನೂ ಸೇಮ್ ಇರುತ್ತೆ. ಏನಂದರೆ ಎಕ್ಸಾಮಿನೇಷನ್ ಡೇಟ್ಸ್ ಮಾತ್ರ ಚೇಂಜ್ ಆಗ್ತವೆ. ಸ್ಯಾಲರಿ ಇದೆಲ್ಲ ಸೇಮ್, ಏನು ಚೇಂಜ್ ಇಲ್ಲ. ಪಠ್ಯಕ್ರಮನೂ ಸೇಮ್. ನೋಡಿ ಇಲ್ಲಿ ಎಕ್ಸಾಮ್ ಡೇಟ್ಸ್ ಬಗ್ಗೆ ಇನ್ನೂ ವೇಳಾಪಟ್ಟಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ನಿಮಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು HKದು ಡಾಕ್ಯುಮೆಂಟ್ನ ಹೇಗೆ ಡೌನ್ಲೋಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸೊ ಆ ಒಂದು ಲಿಂಕಿನ ಪಕ್ಕದಲ್ಲೇ ಇದೆ ನೋಡಿ, KK ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ HK ಲಿಂಕ್ನ ಓಪನ್ ಆಗ್ತವೆ. ಪ್ರತಿಯೊಂದು ಲಿಂಕ್ ನೋಡ್ಬೋದು. ಕೆಳಗಡೆದು ನೋಟಿಫಿಕೇಷನ್ದು, ಇದು ಏನು ಪೋಸ್ಟಿನ ಕ್ಲಾಸಿಫಿಕೇಷನ್ದು, ಇದು ಪಠ್ಯಕ್ರಮ ಯಾವುದು? ಸಹಾಯಕ ತೋಟಗಾರಿಕಾ ನಿರ್ದೇಶಕರದ್ದು. ಅದೇ ಥರನೇ ಇಲ್ಲಿ ವೇಕೆನ್ಸೀಸ್ ಎಲ್ಲ, ಬಟ್ ನೋಟಿಫಿಕೇಷನ್ ಇದೇನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರೆ, ಯಾಕಂದರೆ HK ಅವರು ಅಲ್ಲಿಗೂ ಅಪ್ಲೈ ಮಾಡ್ಬೋದಲ್ಲ ಆ ಕಾರಣಕ್ಕೆ. ನೆಕ್ಸ್ಟು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಈ ಲಿಂಕ್ ಇರುತ್ತೆ. ಸೊ ಡಾಕ್ಯುಮೆಂಟ್ಸ್ನ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದನ್ನು ಓದ್ಕೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಬೇಕಾಗಿರುವಂಥ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಸೊ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡಬೇಕು, ಸಿಲೆಬಸ್ ಏನಿತ್ತು, ಸಿಲೆಬಸ್ ಡಾಕ್ಯುಮೆಂಟ್ ಹೇಗೆ ಡೌನ್ಲೋಡ್ ಮಾಡಬೇಕೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಓದ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಬಂತು, ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.